ಟ್ರೆಕ್ಕಿಂಗ್ ಹೋಗಬೇಕು, ಟ್ರೆಕ್ಕಿಂಗ್ ಹೋದ ಪ್ಲೇಸ್ನ ಪೂರ್ತಿಯಾಗಿ ನೋಡಿ ಆ ಸ್ಥಳದ ಬ್ಯೂಟಿನ ಖುಷಿ ಪಡಬೇಕು ಅಂತ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ. ಕೆಲವರು ಹೋಗ್ತಾರೆ, ಆದರೆ ಇನ್ನು ಕೆಲವರು ಹೋಗೋಕ್ಕೆ ಸಾಧ್ಯವಾಗದೆ ಸುಮ್ಮನಾಗ್ತಾರೆ. ಅಂಥವರಿಗಾಗಿ ಈ ವಿಡಿಯೋ ಮಾಡಿದ್ದೇನೆ. ನಾನು ಹೋಗ್ತಿರೋ ಪ್ಲೇಸ್ ಮಡಿಕೇರಿಯಿಂದ ಸೋಮವಾರಪೇಟೆಗೆ ಹೋಗುವ ದಾರಿ ಮಧ್ಯದಲ್ಲಿ ಬರುವ ಮಾದಾಪುರ ಎಂಬ ಸ್ಥಳದಿಂದ ಸೂರ್ಲಭಿ ಅಥವಾ ಗರ್ವಾಲೆ ಎಂಬ ಸ್ಥಳಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಬರ್ತದೆ. ತುಂಬ ಸಣ್ಣ ದಾರಿಯಾಗಿದ್ದು ಕೇವಲ ಬೈಕ್ ಅಥವಾ ಕಾರಲ್ಲಿ ಹೋಗೋಕ್ಕೆ ಸಾಧ್ಯವಾಗುವಂಥ ರಸ್ತೆ. ಸುಮಾರು ದೂರ ಬೈಕಲ್ಲೇ ಹೋದ್ಮೇಲೆ ಅಲ್ಲಿ ಒಂದು ಪ್ಲೇಸ್ನಿಂದ ನಡೆದೇ ಸುಮಾರು 5 ಕಿಲೋಮೀಟರ್ ಹೋಗಬೇಕು. ಅಡ್ವೆಂಚರ್ ಮೈಂಡ್ನ ಜನರಿಗಂತೂ ತುಂಬ ಮಜಾ ನೀಡುವ ಸಣ್ಣ ದಾರಿ. ಮುಂದೆ ಮುಂದೆ ಹೋಗುತ್ತಾ ಫಾರೆಸ್ಟ್ ರೋಡ್ ಸಿಗುತ್ತೆ. ಈ ಫಾರೆಸ್ಟ್ ರೋಡ್ನಲ್ಲಿ ನಮ್ಮನ್ನು ಸ್ವಾಗತ ಮಾಡಿದ್ದು ಜಿಗಣೆಗಳು. ಮಳೆ ಬಂದು ನೆಲ ಒದ್ದೆ ಆಗಿತ್ತು, ಸೊ ಜಿಗಣೆಗಳು ಜಾಸ್ತಿನೇ ಇತ್ತು. ದಾರಿ ಮಧ್ಯದಲ್ಲಿ ಸಣ್ಣ ಸಣ್ಣ ನೀರಿನ ಹಳ್ಳಗಳು ಬಿಸಿಲಿನ ಶೆಕೆಯನ್ನು ತಂಪು ಮಾಡುತ್ತಾ ಟ್ರೆಕ್ಕಿಂಗ್ಗೆ ಹೆಲ್ಪ್ ಮಾಡ್ತಾ ಇತ್ತು. ಹಾಗೆ ಮುಂದೆ ಹೋಗ್ತಾ ಸ್ವರ್ಗಕ್ಕೆ 3 ಗೇಣು ಅನ್ನೋ ಹಾಗೆ ಆಕಾಶಕ್ಕೇನೆ ಕಿಸ್ ಮಾಡೋಕೆ ಅಂತ ರೆಡಿಯಾಗಿ ನಿಂತರು ಬೆಟ್ಟಗಳು. ಎಷ್ಟೇ ಬಿಸಿಲಿದ್ರೂ ಈ ಬಿಸಿಲ ಶೆಕೆಯನ್ನು ಗೊತ್ತಾಗದ ಹಾಗೆ ತಡಿತಾ ಇದ್ದ ತಂಪಾದ ಗಾಳಿಗಳು ಆ ಬೆಟ್ಟದ ಬ್ಯೂಟಿನ ನೋಡೋಕೆ ಹೆಲ್ಪ್ ಮಾಡ್ತಾ ಇತ್ತು. ಬೆಟ್ಟ ಹತ್ತಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ತುದಿಗೆ ಹೋದ್ಮೇಲೆ ನಿಮಗೆ ಅಷ್ಟು ಕಷ್ಟಪಟ್ಟು ಹತ್ತಿದರೆ ಮೋಸ ಇಲ್ಲ ಅನ್ನೋ ಥರ ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೋದು. ಈ ಬೆಟ್ಟ ತುದಿಯಲ್ಲಿ ಶಿವನ ದೇವಸ್ಥಾನ ಇದೆ. ಇದು 100 ವರ್ಷ ಹಿಂದೆ ಕಟ್ಟಿದ ಕಲ್ಲಿನ ದೇವಸ್ಥಾನ. ಹಾಗೆ ಪ್ರತಿ ವರ್ಷ ಕಾವೇರಿ ಸಂಕ್ರಮಣ ಹಬ್ಬಕ್ಕೆ ವಿಶೇಷ ಪೂಜೆನ ಇಲ್ಲಿನ ಗ್ರಾಮಸ್ಥರು ಮಾಡ್ತಾರೆ. ಈ ಪ್ಲೇಸ್ಗೆ ಹೋಗೋ ಜನರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಇಲ್ಲಿಗೆ ಹೋಗಿ ನೋಡಿ ಖುಷಿ ಪಡಿ, ಆದರೆ ಅಲ್ಲಿ ಕಸನ ಹಾಕಿ ಆ ಪ್ಲೇಸ್ನ ಹಾಳು ಮಾಡಬೇಡಿ. ಈ ಥರ ಅಡ್ವೆಂಚರ್ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.